ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ಈಗ ನೋಡ್ತಿರೋ ಈ ಸುಂದರವಾದ ದೃಶ್ಯ ಇದೆಯಲ್ಲ, ಇದನ್ನು ನೋಡಿ ಯಾವುದೋ ದಟ್ಟವಾದ ಕಾಡು ಅನ್ಕೋಬೇಡಿ. ಇದು ಕೇವಲ ಒಂದೇ ಒಂದು ಮರ. ಹೌದು, ನಂಬೋಕೆ ಅಸಾಧ್ಯವಾದ್ರೂ ಇದು ಸತ್ಯ. ಇದು ಭಾರತದ ಅತ್ಯಂತ ದೊಡ್ಡ ಹಾಗೂ ಪುರಾತನದ ಆಲದ ಮರಗಳಲ್ಲಿ 4ನೇ ಸ್ಥಾನವನ್ನ ಪಡೆದಿದ್ದು, ನಮ್ಮ ಕರ್ನಾಟಕದ ಅತಿ ದೊಡ್ಡ ಆಲದ ಮರ ಎಂಬ ಹೆಗ್ಗಳಿಕೆಯನ್ನ ಹೊಂದಿದೆ. ಆದರೆ ವಿಷಾದವಾದ ಸಂಗತಿ ಏನಂದ್ರೆ, ಇದು ಬೆಂಗಳೂರಿನಲ್ಲೇ ಇದ್ದು ಇವತ್ತಿಗೂ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಈ ಆಲದ ಮರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ಅದ್ಭುತವಾದ ಜಾಗದ ಹೆಸರು ದೊಡ್ಡಾಲದ ಮರ. ಇದು ಇರೋದು ಬೆಂಗಳೂರಿನ ಕೇತೋಹಳ್ಳಿ ರಾಮೋಹಳ್ಳಿ ಗ್ರಾಮದ ಸಮೀಪದಲ್ಲಿ. ಸ್ನೇಹಿತರೆ, ಇಲ್ಲಿ ಒಳಗಡೆ ಬರ್ತಿದ್ದ ಹಾಗೆ AC ಆನ್ ಮಾಡಿದ ಹಾಗೆ ತಂಪಾದ ಗಾಳಿ ಬೀಸುತ್ತೆ. ಈ ಆಲದ ಮರಕ್ಕೆ ಬರೋಬ್ಬರಿ 400 ವರ್ಷಗಳ ಇತಿಹಾಸ ಇದೆ. ಒಂದೇ ಒಂದು ಮರ ಸುಮಾರು 3 ರಿಂದ 4 ಎಕರೆ ಪ್ರದೇಶದಲ್ಲಿ ತನ್ನ ಕೊಂಬೆ ಹಾಗೂ ಬೇರುಗಳನ್ನ ಹರಡಿಕೊಂಡಿದೆ. ಇದು ಬೆಂಗಳೂರು ನಗರದಿಂದ ಸುಮಾರು 28 ಕಿಲೋಮೀಟರ್ ದೂರ ಆಗುತ್ತೆ ಹಾಗೂ ಬೆಂಗಳೂರು ಮೈಸೂರು ಹೆದ್ದಾರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ನೀವು ಮೈಸೂರು ರಸ್ತೆಯಿಂದ ಬರುವಾಗ ಕೆಂಗೇರಿ ದಾಟಿದ ಮೇಲೆ ಸಿಗುವ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜಿನ ಬಲಭಾಗದಿಂದ ಒಳಗೆ ಹೋದ್ರೆ ಈ ಸ್ಥಳವನ್ನ ತಲುಪಬಹುದು. ಇನ್ನು ಬಸ್ಸಲ್ಲಿ ಬರೋ ಪ್ಲಾನ್ ಇದ್ರೆ ಮೆಜೆಸ್ಟಿಕ್ ಹಾಗೂ KR ಮಾರ್ಕೆಟ್ ಇಂದ ಕೆಂಗೇರಿ ಮಾರ್ಗವಾಗಿ ಇಲ್ಲಿಗೆ ಡೈರೆಕ್ಟ್ ಬಸ್ ಸೌಲಭ್ಯ ಕೂಡ ಇದೆ. ವೀಕೆಂಡ್ ನಲ್ಲಿ ಒಂದು ದಿನದ ಟ್ರಿಪ್ಗೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಈ ಆಲದ ಮರ ಎಷ್ಟು ದಟ್ಟವಾಗಿತ್ತಂದ್ರೆ ಮಧ್ಯಾಹ್ನ ಆದ್ರೂ ಸೂರ್ಯನ ಕಿರಣಗಳು ನೆಲವನ್ನ ತಲುಪೋದು ಕಷ್ಟವಾಗ್ತಿತ್ತಂತೆ. ಸುಮಾರು 2000ನೇ ಇಸವಿಯ ಸಮಯದಲ್ಲಿ ಮರಕ್ಕೆ ಒಂದು ರೋಗ ತಗುಲಿ ಇದರ ಮುಖ್ಯ ಕಾಂಡ ಸಂಪೂರ್ಣವಾಗಿ ಹಾಳಾಯಿತು. ಆದ್ರೆ ಪ್ರಕೃತಿಯ ಪವಾಡ ನೋಡಿ, ಮುಖ್ಯ ಕಾಂಡವೇ ಇಲ್ಲದಿದ್ರು ಇದರ 100 ಕೊಂಬೆಗಳಿಂದ ಕೆಳಗೆ ಇಳಿದಿದ್ದ ಗಾಳಿ ಬೇರುಗಳು ನೆಲದಲ್ಲಿ ಗಟ್ಟಿಯಾಗಿ ಬೇರು ಬಿಟ್ಟು ಇವತ್ತು ಕೂಡ ಹೊಸ ಹೊಸ ಕಾಂಡಗಳಾಗಿ ಬೆಳೆದು ನಿಂತಿದೆ. ಹಾಗೆಯೇ ಈ ಮಹಾವೃಕ್ಷದ ಅಸ್ತಿತ್ವ ಇಂದಿಗೂ ಉಳಿದುಕೊಂಡಿದೆ. ಇನ್ನು ನೀವು ಈ ಮರದ ಮಧ್ಯಭಾಗಕ್ಕೆ ಬಂದ್ರೆ ಇಲ್ಲೊಂದು ಸಣ್ಣ ಮುನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಕಾಣಿಸುತ್ತೆ. ಇಲ್ಲಿ ಬರೋ ಸ್ಥಳೀಯರು ಈ ಮರವನ್ನು ಮತ್ತು ಈ ದೇವಸ್ಥಾನವನ್ನು ತುಂಬಾ ಪವಿತ್ರವಾಗಿ ಕಾಣ್ತಾರೆ. ಈ ಸ್ಥಳದಲ್ಲಿ ಅನೇಕ ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ಸೂಪರ್ ಹಿಟ್ ಸಿನಿಮಾಗಳನ್ನ ಶೂಟಿಂಗ್ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಅಮಿತಾಬ್ ಬಚ್ಚನ್ ಅವರ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಮೂವಿ ಶೋಲೆ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಸಿನಿಮಾಗಳ ಕೆಲವು ಪ್ರಮುಖ ದೃಶ್ಯಗಳನ್ನ ಇದೇ ದೊಡ್ಡ ಆಲದ ಮರದ ಸುತ್ತಮುತ್ತ ಶೂಟಿಂಗ್ ಮಾಡಲಾಯಿತು. ಇಲ್ಲಿಗೆ ಬಂದ್ರೆ ಮನಸ್ಸಿಗೆ ಒಂದು ರೀತಿಯ ದೈವಿಕ ಶಾಂತಿ ಸಿಗುತ್ತೆ. ಈ ಜಾಗವನ್ನ ಪಾರಂಪರಿಕ ತಾಣವೆಂದು ಗುರುತಿಸಲಾಗಿದೆ. ಅಂದ ಹಾಗೆ ನೀವು ಇಲ್ಲಿಗೆ ಬಂದ್ರೆ ಇದರ ಜೊತೆಯಲ್ಲೇ ಕೇವಲ ಇಲ್ಲಿಂದ 10-12 ಕಿಲೋಮೀಟರ್ ದೂರದಲ್ಲಿರೋ ಸುಂದರವಾದ ಮಂಚನಬೆಲೆ ಡ್ಯಾಮ್ ಕೂಡ ವಿಸಿಟ್ ಮಾಡಬಹುದು. ಒಂದೇ ದಿನದಲ್ಲಿ ಇವೆರಡು ಜಾಗಗಳನ್ನ ಆರಾಮವಾಗಿ ನೋಡ್ಕೊಂಡು ಬರ್ಬೋದು. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.